ಸುರೇಂದ್ರ ಅವ್ರ ಗಮನಕ್ಕೆ ಬಹುಶಃ ಮರ್ತಿದ್ದೀರಿ, ಒಂದು ಜಲದುರ್ಗ ಮತ್ತು ಸಂಗ್ಸೆ ಗುಡ್ಡೆಯಾಳು ಭಾಗದಲ್ಲಿ ಅವು ಆನೆಗಳು ಯಾರ ಮೇಲೂ ದಾಳಿ ಮಾಡಿರಲಿಲ್ಲ. ರೈತರು ಬೆಳೆದಂಥ ಬೆಳೆನ ಹಾನಿ ಮಾಡ್ತಾಯಿದ್ದು. ಸರ್ಕಾರಕ್ಕೆ ಮನವಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಅವನ್ನ ಸೆರೆ ಹಿಡಿದು ಸ್ಥಳಾಂತರ ಮಾಡಿದ್ದಾರೆ. ಅದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನೆಕ್ಸ್ಟು KL ಅಶೋಕ್, ಮಲೆನಾಡು ಕರಾವಳಿ ಜನಪರ ಒಕ್ಕೂಟ. 2 ನಿಮಿಷ ತಗೋಬೇಕು ಅಶೋಕ್. ಮತ್ತು ಆಮೇಲೆ ದಯಮಾಡಿ ಪ್ರಶ್ನೆ ಕೇಳಿದರೆ ಯಾರು ಹೋಗಬೇಡಿ. ನಿಮ್ಮ ಪ್ರಶ್ನೆಗೆ ಶಾಸಕರು ಮಾನ್ಯ ಸಚಿವರು ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟ ಮೇಲೆ ಹೋಗಿ ಅಂತ ನೋಡಿ. ಈಗ ನೇರವಾಗಿ ಒಂದೊಂದು ನಿಮಿಷ ಮಾತಾಡಿ ಉದ್ದದ ಭಾಷಣ ಮಾಡೋದು ಬೇಡ. ನೇರವಾಗಿ ಸಲಹೆ ಕೊಡಿ ಅಂತ ಹೇಳಿದ್ದೇವೆ. ನಿಮ್ಮ ಸಲಹೆ ಕೊಡಿ 1-2 ನಿಮಿಷದಲ್ಲಿ. ಅದು ಬಿಟ್ಟು ನೀವು ಹಳೇದು ಹೊಸದು ಎಲ್ಲ ಸೇರಿಸ್ಕೊಂಡು ಹೇಳೋದು ಅದೆಲ್ಲ ಮಾಹಿತಿ ಇದೆ ನಮಗೆ. ಓಕೆ, ಮಾನ್ಯ ಸಚಿವರಿಗೆ ಮಲೆನಾಡಿನ ಆತಂಕಗಳ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದಕ್ಕೆ ಸ್ವಾಗತ. ಯಾವುದು ಪುನರಾವರ್ತಿತ ಸಲ ಪ್ರತಿಭಟನೆ ಮಾಡಿದ್ದೀವಿ. ಅರಣ್ಯ ಅಂತ ಹೇಳ್ತಾರೆ. ಅರಣ್ಯ ಇಲಾಖೆ ಕೇಳಿದ್ರೆ ನಾವು ಇದನ್ನು ಕೃಷ್ಣ ಬೈರೇಗೌಡರಲ್ಲೂ ಕೂಡ ಹಲವಾರು ಬಾರಿ ಮಾತಾಡಿದ್ದೀವಿ. ದಯವಿಟ್ಟು ಮಾನ್ಯ ಅರಣ್ಯ ಸಚಿವರಿದ್ದಾರೆ, ಕಂದಾಯ ಮಂತ್ರಿಗಳು, ಅರಣ್ಯ ಮಂತ್ರಿಗಳು, ಸನ್ಮಾನ್ಯ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಒಂದು ಉನ್ನತ ಮಟ್ಟದ ಒಂದು ಸಮಿತಿಯಾಗಿ ಈ ಸಮಸ್ಯೆ ಬಗೆಹರಿಸಬೇಕು ಅಂಥೇಳಿ ನಾವು ಕೇಳ್ತಾ ಇದ್ದೀವಿ. ದಲಿತ ಆದಿವಾಸಿಗಳಿಗೆ ಮಂಜೂರಾದ ಪಹಣಿಯಲ್ಲಿ ದಾಖಲಾಗದೇ ಇರುವ ಭೂಮಿಯನ್ನು ಸೆಕ್ಷನ್ನಿಂದ ಕೈಬಿಡಬೇಕು. ಈಗಾಗಲೇ ಸನ್ಮಾನ್ಯ ಅರಣ್ಯ ಸಚಿವರು ರಾಜೇಗೌಡರು ಸರ್, ಒಂದು ಸಾಮಾಜಿಕ ನ್ಯಾಯದ ಪರವಾಗಿ ನೀವು ಸರ್ಕಾರ ಇದೆ. ಸಾಮಾಜಿಕ ನ್ಯಾಯ ಅಂದರೆ ಇಲ್ಲಿರುವ ದಲಿತರು, ಆದಿವಾಸಿಗಳಿಗೆ, ಬಡವರಿಗೆ ಭೂಮಿಯನ್ನು ಕೊಡಬೇಕಾಗಿದ್ದು ನಿಮ್ಮ ಬಹಳ ಆದ್ಯ ಕರ್ತವ್ಯ. ಸನ್ಮಾನ್ಯ ಕಾಗೋಡು ತಿಮ್ಮಪ್ಪ ಅವರಿದ್ದಾಗ ನಾವು ಅಧಿಕೃತ ದಾಖಲೆ ತೆಗೆದಿದ್ದೀವಿ. ಕರ್ನಾಟಕದಲ್ಲಿ ಭೂಮಿ ವಸತಿ ಇಲ್ದಿದ್ದವರು 94C, 94CC, 53, 57 ಈ ಥರ ಇದ್ದಲ್ಲಿ 50 ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದೆ. 50 ಲಕ್ಷ ಅಂದರೆ 4 ಕೋಟಿ ಜನಸಂಖ್ಯೆಯಷ್ಟು ಇವತ್ತು ಜನರಿಗೆ ಭೂಮಿ ಮತ್ತು ವಸತಿ ಇಲ್ಲ. ಅವರಿಗೆ ದಯವಿಟ್ಟು ಅವಕಾಶನ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ತೀವಿ. ಅದರಲ್ಲೂ ಅದು ಕೂಡ ಸಾಮಾಜಿಕ ನ್ಯಾಯದ ಭಾಳ ದೊಡ್ಡ ಹೆಜ್ಜೆ. ಮಾನ್ಯ ಸಚಿವರು ಅದನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಎರಡನೇದು ಸೆಕ್ಷನ್ 4 ಕೊನೆಯದು ಸೆಕ್ಷನ್ 4ನಿಂದ ಅಧಿಸೂಚಿತಗೊಂಡ ದಿನಾಂಕದಿಂದ ಅರಣ್ಯ ವ್ಯವಸ್ಥಾಪನಾ ಅಧಿಕಾರಿ ಇವರು ಸೆಟಲ್ಮೆಂಟ್ ಆಫೀಸರು ಹಾಗೂ ಅದನ್ನು ಮುಗಿಯುವವರೆಗೂ ಕೂಡ ಸದರಿ ಬ್ಲಾಕ್ಗಳಲ್ಲಿ ಜೀವನ ನಿರ್ವಹಣೆಗಾಗಿ ಕಟ್ಟಿಕೊಂಡ ಮನೆ, ಜಮೀನು, ಮನೆದಳ, ಕೃಷಿ ಭೂಮಿಯನ್ನು ಎನ್ಕ್ಲೋಸರ್ ಎಂದು ಪರಿಗಣಿಸುವಂತೆ ಇಲ್ಲಿನ ಇವರು DVFOಗೆ ತಾವು ಆರ್ಡರ್ ಮಾಡಬೇಕು. ದಯವಿಟ್ಟು DVFO ಅವರು ಎನ್ಕ್ಲೋಸರ್ ಅಂತ ಮಾಡಬೇಕು. ನಿಮ್ಮ ಸರ್ವೆ ಮುಗಿಯೋ ತನಕನೂ ಕೂಡ ಸೆಕ್ಷನ್ 4 ಅಂತ ಮಾಡಬಾರ್ದು. ಯಾಕಂದರೆ ಇದು ಎಲ್ಲರೂ ಕೂಡ ಈಗ ಸರ್ವೆಗೆ ಹೋಗ್ತಾ ಇದ್ದಾರೆ. ಇದು 8ನೇ ಸರ್ವೆ. ಮೊನ್ನೆ ರಾಜೇಗೌಡ ಹತ್ರ ಮಾತಾಡ್ತಾ ಹೇಳಿದ್ವಿ, ಇದು 8ನೇ ಸರ್ವೆ. ಈ 8ನೇ ಸರ್ವೆ ಬಗ್ಗೆ ಏನು ಖಚಿತವಾದ ಮಾನದಂಡ ಏನು ಅನ್ನೋದು ಕೂಡ ನಮ್ಮ ಅರಣ್ಯವಾಸಿಗಳಿಗೆ ಗೊತ್ತಿಲ್ಲ. ಮತ್ತು ಇವರು 2018ರಲ್ಲಿ ಸೆಟಲ್ಮೆಂಟ್ ಆಫೀಸ್ನವರು ಕಡೂರಿನಲ್ಲಿದ್ದಾರೆ. 2018ರಿಂದ ಎಷ್ಟು ಅರ್ಜಿಗಳು ನಿಮಗೆ ಬಂತು? ಎಷ್ಟು ಅರ್ಜಿಗಳನ್ನು ನೀವು ಬಗೆಹರಿಸಿದ್ರಿ? ನಮಗೆ ಲಿಖಿತವಾದ ಉತ್ತರ ಕೊಡಿ. ಲಿಖಿತವಾಗಿ ಉತ್ತರ ಕೊಡಿ. ಎಷ್ಟು ಅರ್ಜಿನೇ ಬಗೆಹರಿಸಿದ್ರಿ? ಯಾಕೆ ಬಗೆಹರಿಸಲಿಲ್ಲ? ಮತ್ತು ನೀವು ಕಡೂರಿನಲ್ಲಿ ಯಾಕೆ ಬಂತು? ಅರಣ್ಯ ಸಚಿವರು ದಯವಿಟ್ಟು ಇವತ್ತೊಂದು ಮಾರ್ಗದರ್ಶನ ಮಾಡಬೇಕು, ನಿರ್ದೇಶನ ಕೊಡಬೇಕು. ಅಲ್ಲಿರುವಂಥ ಕಡೂರಿನಲ್ಲಿರೋ ಸೆಟಲ್ಮೆಂಟ್ ಆಫೀಸ್ನ ಶೃಂಗೇರಿ ಮತ್ತು ಈಗಾಗಲೇ ಹೇಳಿದಂಗೆ ಶೃಂಗೇರಿ ಮತ್ತು ಮೂಡಿಗೆರೆಗೆ ಬರೋ ಇಲ್ಲಿ ಇರುವ ಸಮಸ್ಯೆನೇ ಬೇರೆ, ಕಡೂರಿನಲ್ಲಿರೋ ಸಮಸ್ಯೆನೇ ಬೇರೆ. ಜಿಲ್ಲೆ ಒಂದಾದರೂ ಕೂಡ ಅದನ್ನು ತಕ್ಷಣ ಮಾಡಬೇಕು ಅಂಥೇಳಿ ಕೇಳ್ಕೊಳ್ತೀನಿ. ಮುಖ್ಯವಾಗಿ ಇಲ್ಲಿರುವ ಮಲೆನಾಡಿನ ರೈತರು, ಕಾರ್ಮಿಕರು, ಕಾರ್ಮಿಕ ಸಂಘಟನೆಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳನ್ನು ಒಳಗೊಂಡ ಉನ್ನತ ಮಟ್ಟದ ಸಭೆಯನ್ನು ಕೂಡಲೇ ಕರೆದು ಈ ಸಮಸ್ಯೆಗೆ ಒಂದು ಶಾಶ್ವತವಾದ ಮತ್ತು ವೈಜ್ಞಾನಿಕವಾದ ಪರಿಹಾರವನ್ನು ಮಾಡಬೇಕು. ನಮ್ಮ ಮಲೆನಾಡಿನ ಸಮಸ್ಯೆ ಅಂದರೆ ಅರಣ್ಯ ಯೋಜನೆಗಳು, ಅರಣ್ಯ ಇಲಾಖೆ, ಅರಣ್ಯ ಮತ್ತು ಮಾನವನ ಮಧ್ಯನ ಪ್ರಾಣಿಗಳ ಸಂಘರ್ಷ ಅಲ್ಲ. ಇಲ್ಲಿನ ಸಂಘರ್ಷ ಇಲ್ಲಿ ಮಲೆನಾಡಿನ ಬಡವರು, ಮಲೆನಾಡಿನ ಕೃಷಿಕರು ವರ್ಸಸ್ ಅರಣ್ಯ ಇಲಾಖೆ. ಧನ್ಯವಾದಗಳು. ಇಲ್ಲಪ್ಪ, ಇದು ವಿಷಯ ಕಂಡ ಸಾಲ ಕೊಡಿ. ಇಲ್ಲೇ ಸೋಮಶೇಖರ್ ಅಧ್ಯಕ್ಷರು, ರೈತಪರ ಹೋರಾಟಗಾರರ ವೇದಿಕೆ, MA ದೊಡ್ಡಿ, ಕಡೂರು. ಅಲ್ಲ, ಒಂದು ನಿಮಿಷ. ಮಾನ್ಯ ಸಚಿವರ ಹತ್ರ ಅನುಮತಿ ತಗೊಂಡಿದ್ದೀನಿ. ಅವ್ರು ಅಲ್ಲಿಂದ ಬಂದಿದ್ದಾರೆ. 1 ನಿಮಿಷ ಮಾತಾಡೋಗ್ಲಿ. ಅದು ಸೇಮ್ ನಮ್ಮ ಸಮಸ್ಯೆನೇ. ಆಮೇಲೆ ಮಾನ್ಯ ಸಚಿವರು ಸಂಪೂರ್ಣವಾಗಿ ನಾವು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ.